ಇದನ್ನು ಮೊನ್ನೆನೇ ಹೇಳಬೇಕಿತ್ತು ವಸಂತ್. ನಾನು ಸ್ವಲ್ಪ ಬ್ಯುಸಿ ಆದೆ, ಏನೋ ಬೇರೆ ಬೇರೆ ಕೆಲಸದ ಮೇಲೆ ಬ್ಯುಸಿ ಆದೆ. ಅದನ್ನು ಬಿಡಬಾರ್ದು ಅಂತ ಅನ್ನಿಸ್ತು. ನಾವು ತುಂಬ ಹಿಂದಿನಿಂದ ಈ ಮುಖ್ಯಮಂತ್ರಿ ಕಚೇರಿ ಬಗ್ಗೆನೂ ಮಾತಾಡ್ತಾ ಬರ್ತಾಯಿದ್ವಿ. ಮುಖ್ಯಮಂತ್ರಿ ಕಚೇರಿ, ಸೆಕ್ರೆಟ್ರಿಯೇಟ್ನ ನೌಕರರು, ಅಧಿಕಾರಿಗಳು, ಇವ್ರ ಬಗ್ಗೆ ಮಾತಾಡ್ತಾ ಬರ್ತಾಯಿದ್ವಿ. ಒಂದು ಸೂಕ್ಷ್ಮವಾಗಿ ಹಿಂದೆ ಹೇಳಿದ್ದು, ಮುಖ್ಯಮಂತ್ರಿಗಳು ಹೊಸದಾಗಿ ಈಗ DCM ಇದ್ದರು. DCM ಇದ್ದಾಗ ಮತ್ತು ಹಿಂದೆ ತುಂಬ ಹಿಂದಿನಿಂದನೂ ಅವ್ರ ಜೊತೆ ಒಂದು 20 ವರ್ಷದಿಂದ ಇರುವ ಸ್ಟಾಫ್ಗಳಿದ್ದರು, ಸೀನಿಯರ್ ಆಫೀಸರ್ಸ್ಗಳಿದ್ದರು. ಅವ್ರನ್ನೇ ಕಂಟಿನ್ಯೂ ಮಾಡ್ತಾರಾ ಮಾಡಲ್ವಾ ಅನ್ನೋದೊಂದು ಡಿಸ್ಕಷನ್ ಶುರುವಾಗ್ತಾ ಇತ್ತು. ಈ ಮಧ್ಯೆ ನಾವೇ ಒಂದು ಸಣ್ಣದಾಗಿ ಒಂದು ಹಿಂಟ್ ಕೊಟ್ಟಿದ್ವಿ, ಕೆಲವ್ರನ್ನ ಬದಲಾವಣೆ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂತ. ಬಟ್ ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಹುದ್ದೆಯಲ್ಲಿ ಅದೇ ಇನ್ಚಾರ್ಜ್ ಇದ್ದರವರು ಚೋಳನ್ನವ್ರನ್ನ ಮುಖ್ಯಮಂತ್ರಿಗಳು ತೆಗೆದಿದ್ದಾರೆ. ಚೋಳನ್ನವ್ರನ್ನ ತೆಗೆದು ನಕುಲ್ ಅವ್ರನ್ನ ತಂದಿದ್ದಾರೆ. ನಕುಲ್ ಅಂತ ಅವ್ರನ್ನ ತಂದಿದ್ದಾರೆ. ಜೊತೆಗೆ ಇನ್ನೂ ಹಲವು ವರ್ಷಗಳಿಂದ ಮುಖ್ಯಮಂತ್ರಿಗಳ ಜೊತೆ ಇದ್ರಲ್ಲ, ಅವ್ರನ್ನ ಇನ್ನೂ ಅವ್ರು ತಗೊಂಡಿರಲಿಲ್ಲ, ಅವ್ರಿಗೆ ಆರ್ಡರ್ ಆಗಿರಲಿಲ್ಲ. ಯಾಕೆ ಅಂತ ಹಂಗೆ ಎನ್ಕ್ವೈರಿ ಮಾಡ್ತಾಯಿದ್ದು. ಆ ಸಂದರ್ಭದಲ್ಲಿ ನಮಗೆ ಬರ್ತಾ ಇರೋ ಮಾಹಿತಿ ಏನು ಅಂತ ಹೇಳಿದ್ರೆ, ಗಾಸಿಪ್ ಮಾಹಿತಿ, ಇದು ನಾನು ಸತ್ಯ ಅಂತ ಹೇಳೋಕ್ಕೆ ಹೋಗಲ್ಲ, ಅಲ್ಲಿ ಡಿಸ್ಕಷನ್ ಆಗ್ತಾ ಇರೋದು ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗಲ್ಲಿ, ಅಲ್ಲಿನ ಏನೋ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋ ಸುದ್ದಿ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಭಾಳ ಬೇರೆ ಥರದ್ದೇ ಯೋಚನೆ ಮಾಡ್ತಾ ಇದ್ದಾರಂತೆ. ಹಳೆ ಸ್ಟಾಫ್ಗಳು ಯಾರು ಬೇಡ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಅದರ ಭಾಗವಾಗಿಯೇ ಚೋಳನ್ನವ್ರನ್ನ ಕೂಡ, ಇಷ್ಟು ವರ್ಷ ಇದ್ದ ಚೋಳನ್ನವ್ರನ್ನ ಕೂಡ ರಿಲೀವ್ ಮಾಡಿದ್ದಾರಂತೆ. ಅವ್ರ ಜಾಗಕ್ಕೆ ನಕುಲ್ ಅವ್ರನ್ನ ತಂದಿದ್ದಾರಂತೆ. ಇದೇ ಹೊತ್ತಲ್ಲಿ ಸುಮಾರು ಜನ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ನಾಳೆ ನಾಡ್ದೊಂದು ಆರ್ಡರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಅವ್ರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಕಾದಿದೆಯಂತೆ. ಅವ್ರನ್ನ ತಗೊಳ್ಳೋದಿಲ್ಲ, ಬೇರೆ ಹೊಸಬ್ರು ಹಳಬ್ರನ್ನ ಯಾರನ್ನೂ ತಗೊಳ್ಳೋದಿಲ್ಲ. ಅವ್ರ ಜಾಗಕ್ಕೆ ಹೊಸಬ್ರನ್ನ ಇಟ್ಟು ಆದಷ್ಟು ಏನೋ ಕೈ ಬಾಯಿ ಶುದ್ಧ ಮತ್ತು ಯಾವುದೇ ತೀರ್ಮಾನ ನನ್ನ ಗಮನಕ್ಕೆ ಬರದೆ ಯಾವುದೂ ಆಗಬಾರ್ದು, ಆ ರೀತಿಯಾಗಿ ಒಂದು ಸಿಸ್ಟಮ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರಂತೆ. ಇನ್ನೂ ಹೊಸಬರು, ಸುಮಾರು ಜನ ಹೊಸಬರು ಮುಖ್ಯಮಂತ್ರಿಯ ಸಚಿವಾಲಯಕ್ಕೆ ಬರ್ತಾ ಇದ್ದಾರಂತೆ. ಹಳಬರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಅನ್ನುವ ಸುದ್ದಿ ಬರ್ತಾ ಇದೆ. ಜೊತೆಗೆ 2028ಕ್ಕೆ ಕಣ್ಣಿಟ್ಟಿರುವ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಏನೇನು ಬೇಕು ಅಂತ ಸ್ವಲ್ಪ ಪಾರದರ್ಶಕ ಆಡಳಿತದ ಒಂದು ಮೆಸೇಜ್ ರವಾನೆ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರಂತೆ. ಸುಮಾರು ಜನ ಕೆಲವರೆಲ್ಲ ನೋವು ತೋಡ್ಕೊಂಡ್ರು, ಕೆಲವರು ಈ ಚಾಡಿ ಅಂತ ಹೇಳ್ತಾ ಇದ್ದಾರೆ. ಕೆಲವರೆಲ್ಲ ಮುಖ್ಯಮಂತ್ರಿ ಕಿವಿ ಕಚ್ತಾ ಇದ್ದಾರೆ, ಹಾಗಾಗಿ ಪ್ರಾಂಪ್ಟ್ ಆಗಿರೋರನ್ನ ಇವ್ರನ್ನೇ ಏನೋ ತಗೊಳ್ಳದೇ ಇರೋ ಥರ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಕಚೇರಿಯಲ್ಲಿ ಸ್ವಲ್ಪ ಈ ಕಿವಿ ಕಚ್ಚೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇನ್ನೂ ಕೆಲವ್ರನ್ನೆಲ್ಲ ತೆಗಿತಾರೆ, ಎಲ್ಲ ಹೊಸ ಟೀಮ್ನ ತಗೊಂಬರ್ತಾರೆ ಮುಖ್ಯಮಂತ್ರಿಗಳು ಅಂತ ಒಂದು ಗಾಸಿಪ್ ಹರಿದಾಡ್ತಾ ಇದೆ ವಸಂತ್. ಓಕೆ, ಎಸ್, ಇದು ಇವತ್ತಿನ ಗೌರ್ಮೆಂಟ್ ಗಾಸಿಪ್.